ಮೇಲ್ಮೈಯಲ್ಲಿ ನೋಡಿದರೆ ಇದೊಂದು ರೋಡ್ ಮೂವಿ, ಬಟ್ ಡೀಪ್ ಲೆವೆಲ್ನಲ್ಲಿ ಸೈಕಾಲಜಿ, ಮೊರಾಲಿಟಿ, ರಿಗ್ರೆಟ್, ರಿಡೆಂಪ್ಷನ್ ಎಲ್ಲ ಥೀಮ್ಗಳನ್ನು ಎಕ್ಸ್ಪ್ಲೋರ್ ಮಾಡೋ ಮಾಸ್ಟರ್ ಪೀಸ್. ನೀವು 78 ವರ್ಷದ ಒಬ್ಬ ಡಾಕ್ಟರ್ ಅಂದ್ಕೊಳ್ಳಿ. ಎಲ್ಲರೂ ನಿಮ್ಮನ್ನು ಗೌರವದಿಂದ ಕಾಣ್ತಾರೆ. ನಿಮ್ಮದೊಂದು ಯಶಸ್ವಿ ಜೀವನ, ಆದರೆ ಒಳಗೆ ಮಾತ್ರ ಖಾಲಿ. ಒಂದು ಮುಂಜಾವಿನಲ್ಲಿ ನೀವು ವಿಚಿತ್ರ ಕನಸು ಕಾಣ್ತೀರಾ. ಸಮಯವೇ ನಿಂತು ಹೋಗಿದೆ. ನಿಮ್ಮ ಮುಂದೆ ಶವವಾಹನ ಒಂದು ಬಿದ್ದು ಅದರಲ್ಲಿ ಇರುವ ಶವಪೆಟ್ಟಿಗೆ ತೆರೆದಿದೆ. ಒಳಗೆ ನೋಡಿದರೆ ನಿಮ್ಮದೇ ಮುಖ. ಆಗ ನೀವು ಏನು ಮಾಡ್ತೀರಿ? ಇದೇ ನಮ್ಮ ಸಿನಿಮಾದ ಮೊದಲ ದೃಶ್ಯ. ವೈಲ್ಡ್ ಸ್ಟ್ರಾಬೆರೀಸ್ ಚಿತ್ರದ ಪ್ರಾರಂಭದಲ್ಲೇ ಅದು ನಮಗೆ ಹೇಳೋದೇನೆಂದರೆ, ಸಾವು ಎಲ್ಲರಿಗೂ ಹತ್ತಿರದಲ್ಲೇ ಇದೆ. ಬದುಕಿರುವಾಗ ಬದುಕಿನ ಅರ್ಥವನ್ನು ನಾವು ಹುಡುಕಬೇಕಾಗಿದೆ ಅಂತ. ಇದು ಕೇವಲ ಕಥೆ ಅಲ್ಲ, ನಮಗೆಲ್ಲ ತಟ್ಟುವ ಒಂದು ಸತ್ಯ. ಈ ಸಿನಿಮಾ ನಮ್ಮ ಮನಸ್ಸಿನ ಅಂತರಾಳವನ್ನೇ ತಟ್ಟುತ್ತದೆ. ಈ ಚಿತ್ರದ ನಾಯಕ ಇಸಾಕ್ ಬೋರ್ಗ್ ಅವರು ಹಿರಿಯ ವೈದ್ಯರು, ಸಮಾಜದಲ್ಲಿ ಎಲ್ಲರ ಗೌರವ ಪಡೆದವರು, ಹೊರಗೆ ನೋಡಲು ಯಶಸ್ವಿ, ಆದರೆ ಒಳಗೆ ತುಂಬ ಒಂಟಿತನದ ಜೀವನದಲ್ಲಿ ಯಾರಿಗೂ ಇಮೋಷನಲಿ ಅಟ್ಯಾಚ್ ಆಗದೆ ತಣ್ಣನೆಯ ಜೀವನ ಸಾಗಿಸಿದವರು ಅವರು. ಸಿನಿಮಾ ಶುರುವಾಗುವುದು ಅವರು ಸ್ವೀಡನ್ನ ಲುಂಡ್ ವಿಶ್ವವಿದ್ಯಾಲಯಕ್ಕೆ ಹಾನರರಿ ಡಾಕ್ಟರ್ ಸ್ವೀಕರಿಸಲು ಕಾರಿನಲ್ಲಿ ಹೊರಡುವುದರಿಂದ. ಆದರೆ ಈ ರೋಡ್ ಟ್ರಿಪ್ ಒಂದು ಸಾಮಾನ್ಯ ಪ್ರಯಾಣ ಮಾತ್ರ ಅಲ್ಲ, ಇದು ಅವರ ಮನಸ್ಸಿನ ಆಳಕ್ಕೊಂದು ಪ್ರಯಾಣವಾಗುತ್ತದೆ. ಅವರ ಜೊತೆಯಲ್ಲಿ ಅವರ ಸೊಸೆಯಾದ ಮೇರಿಯನ್ ಕೂಡ ಇದ್ದಾಳೆ. Ska jag svara dig uppriktigt? Jag frågar dig. Du är en gammal egoist, farbror Isak. Du är fullkomligt hänsynslös. Du har aldrig lyssnat till någon annan än dig själv. Men du maskerar det bra. ಮಾರ್ಗದಲ್ಲಿ ಅವರು ಹಲವಾರು ಜನರನ್ನು ಭೇಟಿಯಾಗ್ತಾರೆ. ಯುವಕರ ಗುಂಪು, ಜಗಳ ಮಾಡುವ ದಂಪತಿ, ಹೀಗೆ ಎಲ್ಲರೂ ಅವರ ಪಾಸ್ಟ್ ಮತ್ತು ಫ್ಯೂಚರ್ಗೆ ಕನ್ನಡಿ ಹಿಡಿದಂತೆ ಕಾಣ್ತಾರೆ. ಇದರ ಜೊತೆಗೆ ಅವರ ಕನಸುಗಳು ಮತ್ತು ನೆನಪುಗಳು ಅವರನ್ನು ಕಾಡುತ್ತವೆ. God morgon, söta kusin. Vad har du för dig? Kokar smultron ser du väl, din dummer. Vem ska hugnas med dessa smakliga bär? Plockad i morgonväkten av en julig ung kvinna. ತಮ್ಮ ಬಾಲ್ಯದ ಮನೆ, ತಮ್ಮ ಮೊದಲ ಪ್ರೀತಿ ಸಾರಾ ಮತ್ತು ತಮ್ಮ ಹೆಂಡತಿಯ ಜೊತೆಗೆ ಹಳಸಿದ ಸಂಬಂಧ ಇವೆಲ್ಲವನ್ನು ಮತ್ತೆ ಅನುಭವಿಸ್ತಾರೆ. ಕೊನೆಗೆ ಕ್ಲೈಮ್ಯಾಕ್ಸ್ನಲ್ಲಿ ಅವರು ಒಂದು ಪ್ರಶಾಂತವಾದ ಕನಸು ಕಾಣ್ತಾರೆ. ತಮ್ಮ ತಾಯಿ ತಂದೆಯರು ಕೆರೆಯ ದಡದಲ್ಲಿ ಪಿಕ್ನಿಕ್ನ ಆನಂದದಲ್ಲಿ ಇರುವಂತೆ ಕಾಣುತ್ತಾರೆ. ಆ ಕ್ಷಣದಲ್ಲಿ ಅವರು ಮನಸ್ಸಿನ ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ. ಕೊನೆಗೆ ತಮ್ಮೊಳಗಿನ ಸಮಾಧಾನವನ್ನು ಹೊಂದಿ ಬದುಕನ್ನು ಒಪ್ಪಿಕೊಳ್ಳುತ್ತಾರೆ. ಬರ್ಗ್ಮನ್ರನ್ನು ಸಿನಿಮ್ಯಾಟಿಕ್ ಸೈಕಾಲಜಿಸ್ಟ್ ಅಂತ ಕರೆಯೋಕೆ ಕಾರಣ ಇದೇ ಫಿಲ್ಮ್. ಈ ಚಿತ್ರದ ವಿಜುವಲ್ ಮ್ಯಾಜಿಕ್ ಬಗ್ಗೆ ಹೇಳೋದಾದರೆ, ಸಿನಿಮಾಟೋಗ್ರಫಿ ಮಾಡಿದ ಗುನ್ನರ್ ಫಿಶರ್ ಸ್ಟಾರ್ಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ಗಳನ್ನು ಬಳಸಿದ್ದಾರೆ. ಆ ಇಮೇಜ್ನಲ್ಲಿ ಡ್ರೀಮ್ ಮತ್ತು ರಿಯಾಲಿಟಿ ನಡುವೆ ಯಾವ ಬೌಂಡ್ರೀಸ್ ಇಲ್ಲದಂತೆ ಡಿಸಾಲ್ವ್ ಆಗುತ್ತವೆ. ಕೆಲವೆಡೆ ಮಿರರ್ ಶಾಟ್ಸ್, ಕೆಲವೆಡೆ ಡಿಸ್ಟಾರ್ಟೆಡ್ ಫ್ರೇಮ್ಸ್ ಎಲ್ಲ ರೂಪಕಗಳಾಗಿ ಕೆಲಸ ಮಾಡುತ್ತವೆ. ನಮಗೆ ಇದು ಕೇವಲ ದೃಶ್ಯವಲ್ಲ, ಐಸಾಕ್ ಬೋರ್ಗ್ ಅವರ ಮನಸ್ಸಿನ ರಿಫ್ಲೆಕ್ಷನ್. ಎಡಿಟಿಂಗ್ ಕೂಡ ಈಕ್ವಲಿ ಬ್ರಿಲಿಯಂಟ್. ಲೀನಿಯರ್ ನರೇಟಿವ್ನ ರೋಡ್ ಟ್ರಿಪ್ ಸೀನ್ಸ್ ಇವೆ, ಆದರೆ ಮಧ್ಯದಲ್ಲಿ ಸರಿಯಲ್ ಡ್ರೀಮ್ ಕಟ್ಸ್ ಬರುತ್ತವೆ. ಇವೆರಡನ್ನು ಸೀಮ್ಲೆಸ್ಲಿ ಇಂಟರ್ವ್ಯೂ ಮಾಡ್ತಾರೆ. ಒಂದು ಕಡೆ ಡಾಕ್ಯುಮೆಂಟ್ರಿ ರಿಯಲಿಸಮ್ ಇದೆ, ಇನ್ನೊಂದು ಕಡೆ ಡ್ರೀಮ್ ಲೈಕ್ ಸರಿಯಲಿಸಮ್ ಇದೆ. ಎರಡನ್ನು ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ ಮಾಡಲಾಗಿದೆ. ಸೌಂಡ್ ಡಿಸೈನ್ ಕೂಡ ಕಣ್ಣೀರು ತರಿಸುವಷ್ಟು ಪವರ್ಫುಲ್. ಕೆಲವು ಡ್ರೀಮ್ ಸೀಕ್ವೆನ್ಸಸ್ ಆಲ್ಮೋಸ್ಟ್ ಕಂಪ್ಲೀಟ್ ಸೈಲೆನ್ಸ್ನಲ್ಲಿ ನಡೆಯುತ್ತವೆ. ಕೆಲವೆಡೆ ಮ್ಯೂಸಿಕ್ ಇಲ್ಲ, ಕೇವಲ ಹೃದಯ ಬಡಿತದ ಸೌಂಡ್, ಗಡಿಯಾರದ ಮುಳ್ಳಿನ ಸೌಂಡ್ ಮಾತ್ರ ಕೇಳಿಸುತ್ತವೆ. ಆ ಸೈಲೆನ್ಸ್ ಆಂಗ್ಸೈಟಿ ಮೂಡ್ ಕ್ರಿಯೇಟ್ ಮಾಡುತ್ತದೆ. ಪ್ರೇಕ್ಷಕರು ಲಿಟ್ರಲಿ ಇಸಾಕ್ ಬೋರ್ಗ್ ಅವರ ಮನಸ್ಸಿನೊಳಗೆ ಹೋಗುತ್ತಾರೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, ಇಸಾಕ್ ಬೋರ್ಗ್ ಪಾತ್ರ ಮಾಡಿದವರು ವಿಕ್ಟರ್. ಅವರ ಆ್ಯಕ್ಟಿಂಗ್ ಅಂಡರ್ಸ್ಟೇಟೆಡ್ ಬ್ರಿಲಿಯನ್ಸ್. ಅವರ ಎಕ್ಸ್ಪ್ರೆಷನ್ಲೆಸ್ ಫೇಸ್ ಕೂಡ ತುಂಬ ಹೇಳುತ್ತದೆ. ಒಂದು ನೋಟ, ಒಂದು ಸಟಲ್ ಮೂಮೆಂಟ್, ಇಷ್ಟರಲ್ಲಿ 1000 ಮಾತುಗಳ ತೂಕವಿದೆ.
ಅವರ ಪರ್ಫಾರ್ಮೆನ್ಸ್ ಚಿತ್ರಕ್ಕೆ ಟೈಮ್ಲೆಸ್ ಡೆಪ್ತ್ ಕೊಡುತ್ತದೆ. ಈ ಚಿತ್ರದ ಹೃದಯವೇ ಅದರಲ್ಲಿ ಬರೋ ಡ್ರೀಮ್ ಸೀಕ್ವೆನ್ಸಸ್. ಇಂಗ್ಮಾರ್ ಬರ್ಗ್ಮನ್ ಇಲ್ಲಿ ನಮ್ಮ ಅಂತರಾಳವನ್ನು ತಟ್ಟುವಂಥ ಸೈಕೋ ಅನಾಲಿಟಿಕ್ ರೂಪಕಗಳನ್ನು ತೋರಿಸ್ತಾರೆ. ಮೊದಲನೇ ಡ್ರೀಮ್ ಸೀಕ್ವೆನ್ಸ್ ಬೆಳಗಿನ ಹೊತ್ತಿನಲ್ಲಿ ಸ್ತಬ್ಧವಾಗಿರುವ ರಸ್ತೆ, ಗಡಿಯಾರಕ್ಕೆ ಕೈಗಳೇ ಇಲ್ಲ, ಇದು ಟೈಮ್ ಮಾರ್ಟಾಲಿಟಿ ಬಗ್ಗೆ ಇರುವ ರೂಪಕಗಳು. ಅಲ್ಲಿ ಅಚಾನಕ್ಕಾಗಿ ಗಾಡಿಯೊಂದು ಬರುತ್ತದೆ, ಅದರೊಳಗಿನಿಂದ ಶವದ ಪೆಟ್ಟಿಗೆಯೊಂದು ಬೀಳುತ್ತದೆ. ಅದರೊಳಗೆ ಐಸಾಕ್ ಬೋರ್ಗ್ ಅವರದೇ ಮೃತದೇಹ, ಶವಕ್ಕೆ ಅವರದೇ ಮುಖ. ಇದು ಡೈರೆಕ್ಟ್ ಕನ್ಫ್ರಂಟೇಷನ್ ವಿತ್ ಡೆತ್, ಜೀವನದ ಅನಿವಾರ್ಯ ಅಂತ್ಯವನ್ನು ಎದುರಿಸಬೇಕಾದ ಎಕ್ಸಿಸ್ಟೆನ್ಷಿಯಲ್ ಟೆರರ್ ಆಗಿ ಕಾಣಿಸುತ್ತದೆ. ಮುಂದಿನ ಡ್ರೀಮ್ ಮೆಡಿಕಲ್ ಎಕ್ಸಾಮಿನೇಷನ್ ಹಾಲ್ನಲ್ಲಿ. ಇಲ್ಲಿ ಅವಮಾನವಿದೆ. ಎಕ್ಸಾಮಿನರ್ ಅವನಿಗೆ ಹೇಳ್ತಾನೆ, ಯು ಆರ್ ಇನ್ಕಾಂಪಿಟೆಂಟ್. ಇದು ಅವನ ವೈದ್ಯಕೀಯ ಕೌಶಲ್ಯಕ್ಕಾಗಿ ಅಲ್ಲ, ಆದರೆ ಮಾನವೀಯ ಕೌಶಲ್ಯಕ್ಕೆ. ಇದು ಗಿಲ್ಟ್ ಪ್ರೊಜೆಕ್ಷನ್. ನಿಜವಾಗಿ ಸಮಾಜವಲ್ಲ, ಅವನ ಅಂತಃಸಾಕ್ಷಿ ಅವನನ್ನು ತಪ್ಪಿತಸ್ಥ ಎಂದು ಡಿಕ್ಲೇರ್ ಮಾಡುತ್ತದೆ. En läkares första plikt är att be om förlåtelse. Ja, ja visst. Ja, ni minns jag. ಮೂರನೇ ಕನಸಿನಲ್ಲಿ ವೈಲ್ಡ್ ಸ್ಟ್ರಾಬೆರೀಸ್ ತೋಟವಿದೆ. ಇದು ನಡೆಯುವುದು ಬಾಲ್ಯದಲ್ಲಿ ಕಂಡ ಯಾವುದೋ ತೋಟದಲ್ಲಿ. ಅಲ್ಲಿ ಅವನ ಮೊದಲನೇ ಪ್ರೇಮ ಸಾರಾ ಸ್ಟ್ರಾಬೆರೀಸ್ ಕೊಯ್ಯುತ್ತಿದ್ದಾಳೆ. ಮುಗ್ಧತೆ, ನವಿರು ಎಲ್ಲವೂ ಇಲ್ಲಿ ಕ್ಯಾಪ್ಚರ್ ಆಗುತ್ತದೆ. ಆದರೆ ಅಕಸ್ಮಾತಾಗಿ ಅವಳು ಸಿಗರೆಟ್ ಕಡೆಗೆ ಹೋಗುತ್ತಾಳೆ. ಅದು ಅವನಿಗೆ ಲಾಸ್ಟ್ ಪ್ಯಾರಡೈಸ್ ಆಗುತ್ತದೆ. ವೈಲ್ಡ್ ಸ್ಟ್ರಾಬೆರೀಸ್ ಇಲ್ಲಿಗೆ ಕಳೆದು ಹೋಗುತ್ತಿರುವ ಕ್ಷಣಿಕ ಸಂತೋಷಕಗಳ ರೂಪಕವಾಗುತ್ತದೆ. ಮತ್ತೊಂದು ಡ್ರೀಮ್ ಮಿರರ್ ಡ್ರೀಮ್. ಮಿರರ್ನಲ್ಲಿ ಡಿಸ್ಟಾರ್ಟೆಡ್ ರಿಫ್ಲೆಕ್ಷನ್ ಕಾಣಿಸುತ್ತದೆ. ಈಸ್ ದಿಸ್ ಹೂ ಐ ಆಮ್ ನೌ ಎಂಬ ಎಕ್ಸಿಸ್ಟೆನ್ಷಿಯಲ್ ಕ್ವೆಶ್ಚನ್. ಇದು ಸೆಲ್ಫ್ ಎಸ್ಟ್ರೇಂಜ್ಮೆಂಟ್, ತಾನೇ ತನ್ನಿಂದ ದೂರವಾದ ಎಲಿನೇಷನ್. ಅಂತಿಮ ಡ್ರೀಮ್ ಸೀಕ್ವೆನ್ಸ್ ಪೇರೆಂಟ್ಸ್ ಬೈ ದ ಲೇಕ್. ಅಲ್ಲಿ ಪೀಸ್ಫುಲ್ ಪಿಕ್ನಿಕ್ ಮೂಡ್. ಹೆತ್ತವರು ನಗುತ್ತಿರುವ ರಮ್ಯ ನಿಸರ್ಗದ ಮಡಿಲು ಈ ಕನಸಿನಲ್ಲಿದೆ. ಇದು ರಿಕನ್ಸಿಲಿಯೇಷನ್, ಕ್ಲೋಷರ್. ಮೊದಲನೇ ಕನಸಿನಲ್ಲಿದ್ದ ಡೆತ್ ಟೆರರ್ ಈಗ ಪೀಸ್ಫುಲ್ ಅಕ್ಸೆಪ್ಟೆನ್ಸ್ ಆಗಿದೆ. ಟ್ರಾನ್ಸ್ಫಾರ್ಮೇಷನ್ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇಲ್ಲಿ ರೂಪಕಗಳ ಒಳಗೆ ತುಂಬ ಆಳವಾದ ಅರ್ಥವಿದೆ. ಫಿಲ್ಮ್ ಎಕ್ಸಿಸ್ಟೆನ್ಷಿಯಲ್ ಫಿಲಾಸಫಿಗೆ ಸಿನಿಮ್ಯಾಟಿಕ್ ರೂಪಕವಾಗುತ್ತದೆ. ಐಸಾಕ್ ಸಮಾಜದಲ್ಲಿ ಯಶಸ್ವಿ ವ್ಯಕ್ತಿಯಾಗಿದ್ದಾನೆ, ಆದರೆ ಅಂತರಂಗದಲ್ಲಿ ಏಕಾಂಗಿಯಾಗಿರುತ್ತಾನೆ. ಇದು ಮಾಡರ್ನ್ ಸೊಸೈಟಿಯ ಕ್ಲಾಸ್ ಡಿವೈಡ್ ಮತ್ತು ಏಲಿನೇಷನ್ ಪ್ರಾಬ್ಲಮ್ ರಿಫ್ಲೆಕ್ಟ್ ಮಾಡುತ್ತದೆ. ಲೈಫ್ ರಿವ್ಯೂ ಮಾಡಿದಾಗ ಅಚೀವ್ಮೆಂಟ್ಸ್ ಮ್ಯಾಟರ್ ಆಗೋದಿಲ್ಲ, ಸಂಬಂಧಗಳು ಮಾತ್ರ ಮ್ಯಾಟರ್ ಆಗುತ್ತವೆ ಎನ್ನುವ ಎಕ್ಸಿಸ್ಟೆನ್ಷಿಯಲ್ ಗಿಲ್ಟ್ ಇದು. ವೈಲ್ಡ್ ಸ್ಟ್ರಾಬೆರೀಸ್ ಸ್ವತಃ ಒಂದು ರೂಪಕ. ಬಾಲ್ಯದ ಮುಗ್ಧತೆ, ನಾಸ್ಟಾಲ್ಜಿಯಾ, ನಶ್ವರ ಮಧುರ ಕ್ಷಣಗಳು. ನಮಗೆಲ್ಲರಿಗೂ ಇಂಥ ವೈಲ್ಡ್ ಸ್ಟ್ರಾಬೆರೀಸ್ ಮೂಮೆಂಟ್ಸ್ ಇದ್ದಾವಲ್ಲ. ನಮ್ಮ ಬಾಲ್ಯದ ನೆನಪುಗಳು, ಮೊದಲ ಪ್ರೇಮ, ಕಳೆದು ಹೋದ ಟೆಂಡರ್ ಮೂಮೆಂಟ್ಸ್, ಅವು ಒಮ್ಮೆ ಹೋದ ಮೇಲೆ ಮರಳಿ ಬರೋದಿಲ್ಲ. ಈ ಸಿನಿಮಾದಲ್ಲಿ ಬರುವ ಮಹಿಳಾ ಪಾತ್ರಗಳು ರೂಪಕಗಳಿಂದ ತುಂಬಿದವು. ಸಾರಾ, ಮೆರಿಯಾನ್, ತಾಯಿ ಎಲ್ಲರೂ ಅವನಿಗೆ ಕನ್ನಡಿ ಹಿಡಿಯುತ್ತಾರೆ. ಕೆಲವು ಕ್ರಿಟಿಕ್ಸ್ ಹೇಳುವಂತೆ ಇಲ್ಲಿ ಮಹಿಳೆಯರು ಪ್ಯಾಸಿವ್, ಆದರೆ ದೇ ಆರ್ ಗೈಡಿಂಗ್ ಲೈಟ್ಸ್ ಟೂ. ಅವರಿಂದಲೇ ಐಸಾಕ್ ಇನ್ನರ್ ರಿಫ್ಲೆಕ್ಷನ್ಸ್ ಕಾಣುತ್ತೇವೆ. ಕನಸುಗಳು ರಿವೀಲ್ ಮಾಡುವುದು ಜಾಗೃತ ಸ್ಥಿತಿಯಲ್ಲಿನ ವಾಸ್ತವಕ್ಕಿಂತಲೂ ಹೆಚ್ಚಿನ ಆಂತರಿಕ ಸತ್ಯವನ್ನು. ಅದಕ್ಕೆ ಈ ಚಿತ್ರ ಸೈಕೋ ಅನಾಲಿಸಿಸ್ನ ದೃಶ್ಯರೂಪಕ ಎನ್ನಬಹುದು. ವೈಲ್ಡ್ ಸ್ಟ್ರಾಬೆರೀಸ್ ಅನ್ನೋ ಸಿನಿಮಾ ಬರ್ಗ್ಮನ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ತಂದುಕೊಟ್ಟ ಚಿತ್ರ. ಫೆಲಿನಿ, ಕುರಸಾವಾ, ವೂಡಿ ಆಲನ್, ತಾರ್ಕೋವ್ಸ್ಕಿ ಎಲ್ಲರೂ ಈ ಚಿತ್ರದ ಡ್ರೀಮ್ ಸೀಕ್ವೆನ್ಸಸ್ ಮತ್ತು ಇಂಟ್ರಸ್ಪೆಕ್ಟಿವ್ ನರೇಟ್ನಿಂದ ಇನ್ಫ್ಲುಯೆನ್ಸ್ ಆಗಿದ್ದಾರೆ. ಮಾರ್ಟಿನ್ ಸ್ಕಾರ್ಸೆಸಿ ಒಂದು ಕಡೆ ಬರ್ಗ್ಮನ್ ಟಾಟಸ್ ಸಿನಿಮಾ ಈಸ್ ಅಬೌಟ್ ಇಮೋಷನ್, ನಾಟ್ ಜಸ್ಟ್ ಸ್ಟೋರಿ ಎಂದಿದ್ದಾರೆ. ನಮ್ಮ ಇಂಡಿಯನ್ ಸಿನಿಮಾ ಕಾಂಟೆಕ್ಸ್ಟ್ ನೋಡಿದರೆ ರಾಜ್ ಕಪೂರ್ನಂಥ ಸಿನಿಮಾಗಳಲ್ಲೂ ಕೂಡ ಈ ರೀತಿಯ ರಿಫ್ಲೆಕ್ಟಿವ್ ಸ್ಟೋರಿ ಟೆಲ್ಲಿಂಗ್ ಕಾಣಬಹುದು. ಈ ಚಿತ್ರದಲ್ಲಿ ಕೊನೆಯ ಸೀನ್ ತುಂಬ ಹಾಂಟಿಂಗ್ ಅನಿಸುತ್ತದೆ. ಒಬ್ಬ ಫ್ಲವರ್ ಗರ್ಲ್ ಐಸಾಕ್ನ ಕೈ ಮುಟ್ಟುತ್ತಾಳೆ. ಅವನು ಚಿಕ್ಕದಾಗಿ ನಗುತ್ತಾನೆ, ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತಾನೆ. ಇದೊಂದು ಸಿಂಪಲ್ ಶಾಟ್, ಆದರೆ ತುಂಬ ಲೇಯರ್ಡ್ ಮೀನಿಂಗ್ ಹೊಂದುತ್ತದೆ. ಕೆಲವರು ಹೋಪ್ಫುಲ್ ಅಂತ ಹೇಳ್ತಾರೆ, ಕೆಲವರು ಟ್ರಾಜಿಕ್ ಅಂತ ಹೇಳ್ತಾರೆ. ನಿಜವಾಗಿಯೂ ರಿಡೆಂಪ್ಷನ್ ಸಿಕ್ಕಿತಾ? ಉತ್ತರವಿಲ್ಲ. ಅದೇ ಬರ್ಗ್ಮನ್ನ ಮ್ಯಾಜಿಕ್. ಅವನು ಪ್ರಶ್ನೆಗಳನ್ನು ಮಾತ್ರ ಕೇಳುತ್ತಾನೆ, ಪ್ರೇಕ್ಷಕರೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ. ಈ ಸಿನಿಮಾ ಒಂದು ಸಿನಿಮಾ ಮಾತ್ರವಲ್ಲ, ಇದು ಮೆಡಿಟೇಷನ್. ಮಾಡರ್ನ್ ಫಾಸ್ಟ್ ಪೇಸ್ಡ್ ವರ್ಲ್ಡಿನಲ್ಲಿ ನಾವು ಎಸ್ಕೇಪಿಸಮ್ ಹುಡುಕುತ್ತೇವೆ, ಬಟ್ ಈ ಸಿನಿಮಾ ನಮಗೆ ಕನ್ನಡಿ ಹಿಡಿಯುತ್ತದೆ. ಬರ್ಗ್ಮನ್ ಕನಸು ಮತ್ತು ವಾಸ್ತವ ಒಂದೇ ಮನಸ್ಸಿನ ಎರಡು ಬದಿಗಳು ಅಂತ ತೋರಿಸ್ತಾರೆ. ಸಿನಿಮಾ ಕೇಳೋ ಪ್ರಶ್ನೆ ಸಿಂಪಲ್ ಬಟ್ ಡೀಪ್. ನಮ್ಮ ವೈಲ್ಡ್ ಸ್ಟ್ರಾಬೆರೀಸ್ ಯಾವುವು? ಯಾವ ಪಶ್ಚಾತ್ತಾಪ ನಮ್ಮನ್ನು ಕಾಡುತ್ತಿವೆ? ಮುಕ್ತಿ ಹೇಗೆ ಪಡೆಯುವುದು? ಇಂಥ ಪ್ರಶ್ನೆಗಳು ಸಿನಿಮಾ ಮುಗಿದ ಮೇಲೂ ಮನಸ್ಸಿನಲ್ಲಿ ಮುಂದುವರಿಯುತ್ತವೆ. ಆದ್ದರಿಂದ ನೀವು ಈವರೆಗೆ ಸಿನಿಮಾ ನೋಡಿಲ್ಲ ಅಂದರೆ ವೈಲ್ಡ್ ಸ್ಟ್ರಾಬೆರೀಸ್ ಅವಶ್ಯ ನೋಡಿ. ಅದು ನಿಮ್ಮನ್ನು ಕಾಡುತ್ತದೆ, ರಿಫ್ಲೆಕ್ಟ್ ಮಾಡಿಸುತ್ತದೆ. ಇಟ್ ಹರ್ಟ್ಸ್ ಬಟ್ ಹೀಲ್ಸ್ ಟು. ಸಿನಿಮಾ ಕೆಲವೊಮ್ಮೆ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ಸೆಲ್ಫ್ ಡಿಸ್ಕವರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ವೈಲ್ಡ್ ಸ್ಟ್ರಾಬೆರೀಸ್ ಮೂಮೆಂಟ್ ಶೇರ್ ಮಾಡಿ. ಯಾವ ನೆನಪುಗಳು, ಯಾವ ಕನಸುಗಳು ನಿಮ್ಮನ್ನು ಕಾಡುತ್ತವೆ ಮಾತನಾಡೋಣ. ಯಾಕೆಂದರೆ ಸಿನಿಮಾ ನಮ್ಮನ್ನು ನಾವೇ ಹುಡುಕಿಕೊಳ್ಳುವ ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.